ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನಾ ಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಒಂದು 3 ವೀಕ್ಸ್ ಆಯಿತು ಅನಿಸುತ್ತೆ ನಾನು ವಿಡಿಯೋನೇ ಮಾಡಿಲ್ಲ. ಏನೋ ಒಂಥರ ಬೇಜಾರು ವಿಡಿಯೋ ಮಾಡೋದಕ್ಕೆ. ಸೊ ಆದ್ರೂ ಯೂಟ್ಯೂಬ್ ಚಾನಲ್ನ ಗಿವ್ ಅಪ್ ಮಾಡಬಾರ್ದು, ಯಾಕಂದರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾವು ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿ ಅವಾಗ ಒಂದೊಂದು ಹಾಕೋಣ ವೀಡಿಯೋಸ್ನ ಅಂತ ಹೇಳಿ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು, ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಎಲ್ಲರೂ ಒಳ್ಳೆ ಕಂಟೆಂಟ್ ಇದ್ದರೆ ನಿಜವಾಗ್ಲೂ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ನಂತರ ಬೇಜವಾಬ್ದಾರಿಯಿಂದ ಅಯ್ಯೋ ಮಾಡಿದ್ರೆ ಇದ್ಬಿಡು, ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮಾಡಲೇಬೇಕು, ನನ್ನ ಯೂಟ್ಯೂಬ್ ಚಾನಲ್ ನಾನು ಗ್ರೋ ಆಗಲೇಬೇಕು, ಮಾಡಲೇಬೇಕು ಅಂದರೆ ಡೈಲಿ ವಿಡಿಯೋ ಮಾಡಿ, ಡೈಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೇಗೆ ಅದನ್ನು, ಈಗ ನಾವು ಒಂದು ವಿಡಿಯೋ ಮಾಡ್ಕೋತೀವಿ, ಮೇಯ್ನಾಗಿ ಯೂಟ್ಯೂಬ್ ಚಾನಲ್ ಬೇಕಾಗಿರೋದು ಎಡಿಟಿಂಗ್. ಯಾವ ಆ್ಯಪಲ್ಲಿ ನಾವು ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟು ಯೂಟ್ಯೂಬಲ್ಲಿ 60-70% ಒಂದು ಜನರು ಯೂಟ್ಯೂಬ್ ಮಾಡ್ತಾ ಇರೋರು ಇದೇ ಆ್ಯಪ್ನ ಯೂಸ್ ಮಾಡ್ತಾ ಇರೋದು. ಸೊ ಆ ಆ್ಯಪ್ನ ಹೇಗೆ ಯೂಸ್ ಮಾಡಬಹುದು, ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಜನರು ಈ ಆ್ಯಪ್ನ ಉಪಯೋಗಿಸ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಬೇಕು ಅಂದ್ಕೊಂಡಿದ್ರ ಇದೆಲ್ಲನೂ ತಿಳ್ಕೊಬೇಕು. ಫಸ್ಟು ತಿಳ್ಕೊಂಡು ಆಮೇಲೆ ನಿಮ್ಮ ಚಾನಲ್ನ ಓಪನ್ ಮಾಡಿ ಆಮೇಲೆ ನಿಮ್ಮ ಕಂಟೆಂಟ್ಗಳನ್ನ ಕೊಡ್ಕೊಂಡು ನೀಟಾಗಿ ಹೋದರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳ್ತೀನಿ. ನೀವ್ಯಾಕೆ ಮೇಡಮ್ ಆಗಿಲ್ಲ ಅಂತ ಕೇಳ್ಬೋದೇನೋ. ನನಗೇನೋ ಇಂಟ್ರೆಸ್ಟ್ ಇಲ್ಲ, ಒಟ್ಟಿನಲ್ಲಿ ಆಗ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು ಇಂಟ್ರೆಸ್ಟು ಇವಾಗಿಲ್ಲ ಅಂತ ಅನ್ಕೊತೀನಿ. ಏನೋ ನಮ್ಮದೇ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು, ನಮ್ಮದೇ ಪರ್ಸ್ನಲ್ ವಿಷಯಗಳಿಂದ ನಾನು ಸ್ವಲ್ಪ ಯೂಟ್ಯೂಬಿಂದ ದೂರನೇ ಇದ್ದೀನಿ. ಆದ್ರೂ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಣ ಅಂತ ಹೇಳಿ ಅವಾಗ ಒಂದೊಂದು ವಿಡಿಯೋ ಹಾಕಿರ್ತೀನಿ, ಸುಮ್ಮನೆ ಬಿಡಬಾರ್ದಲ್ಲ ಅಂತ ಹೇಳಿ ಅಷ್ಟೇ. ಸೊ ಅದು ಯಾವ ಆ್ಯಪು ಏನು ಅದ್ರ ಬಗ್ಗೆ ಎಲ್ಲ ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಹಾಗಿದ್ರೆ ನೋಡ್ಕೊಂಬರೋಣ ಬನ್ನಿ ಯಾವ ಆ್ಯಪ್ ಅದು ಅಂತ ಹೇಳಿ. ಸೊ ನಾನಿವಾಗ ನನ್ನ ಮೊಬೈಲ್ ಫೋನಲ್ಲೇ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಇನ್ಶಾಟ್ ಅಂತ ಒಂದು ಆ್ಯಪ್ನ ಸರ್ಚ್ ಮಾಡಿದ್ರೆ ಆ ಆ್ಯಪು ಬರುತ್ತೆ ನೋಡಿ, ವಿಡಿಯೋ ಎಡಿಟರ್ ಮೇಕರ್ ಇನ್ಶಾಟ್ ಅಂತ ಹೇಳಿ ಬರುತ್ತೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಇನ್ಸ್ಟಾಲ್ ಎಲ್ಲ ಆದಮೇಲೆ ಓಪನ್ಗೆ ಕೊಟ್ಟರೆ ಓಪನ್ ಆಗುತ್ತೆ. ಕೆಲವೊಂದು ಪರ್ಮಿಷನ್ನ ಕೇಳುತ್ತೆ. ಇಲ್ಲಿ ಫಸ್ಟು ಟೈಮು ಓಪನ್ ಮಾಡಿಕೊಂಡ್ರೆ ಪರ್ಮಿಷನ್ ಕೇಳುತ್ತೆ. ಆವಾಗ ನೀವು ಎಲ್ಲದಕ್ಕೂ ಹಲೋ ಅಂತ ಹೇಳಿ ಬರುತ್ತೆ. ಡೋಂಟ್ ಹಲೋ ಅಂತ ಬರುತ್ತೆ. ಹಲೋ ಅಂತ ಕೊಡ್ಕೊಂಡ್ರೆ ಇನ್ಶಾಟ್ ಓಪನ್ ಆಗುತ್ತೆ. ಇದರಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ವಿಡಿಯೋ, ಒಂದು ಫೋಟೋ ಮತ್ತು ಒಂದು ಕೊಲ್ಯಾಜ್ ಅಂತ 3 ಆಪ್ಷನ್ ಇದೆ. ಸೊ ನಾನು ಫಸ್ಟು ವೀಡಿಯೋಗೆ ಹೋಗ್ತೀನಿ. ವೀಡಿಯೋಗೆ ಹೋಗ್ಬಿಟ್ಟು ಹೊಸ ವಿಡಿಯೋ, ಇದು ನಾನು ಎಡಿಟಿಂಗ್ ಮಾಡೋಕ್ಕೆ ಇಟ್ಕೊಂಡಿರೋ ವೀಡಿಯೋಸ್. ಇದು ಡ್ರಾಫ್ಟಲ್ಲಿದೆ, ಇನ್ನೂ ಡ್ರಾಫ್ಟಲ್ಲಿದೆ. ಸೊ ನಾವು ಎಡಿಟಿಂಗ್ ಮಾಡಿ ಒಂದು ಸ್ವಲ್ಪ ಏನೋ ಕೆಲಸ ಬಂದುಬಿಡ್ತು ಅಂದ್ಬಿಟ್ಟು ಆ ವಿಡಿಯೋನ ಹಾಗೆ ಇಟ್ಬಿಟ್ಟು ಹೋಗಬೇಕಲ್ಲ, ಆವಾಗ ಅದು ಡ್ರಾಫ್ಟಿಗೆ ಬರುತ್ತೆ ನೋಡಿ, ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯೂ ವಿಡಿಯೋ ಅಂತ ಹೇಳಿ ನೀವು ನ್ಯೂ ವಿಡಿಯೋಗೆ ಹೋದರೆ, ನಾನು ಆಲ್ಮೋಸ್ಟ್ ಇವಾಗ ಯಾವುದನ್ನೂ ಹೊಸ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಯಾಕಂದರೆ ನನ್ನ ಫೋನು ರಿಫ್ರೆಶ್ಗೆ ಕೊಟ್ಟಿದ್ದೆ, ಎಲ್ಲ ಡಿಲೀಟ್ ಆಗಿದೆ. ಹಾಗಾಗಿ ನಾನು ಯಾವುದೂ ಹೊಸ ವಿಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ನಾನು ಇವಾಗೊಂದು ರೀಲ್ಸ್ ಮಾಡಿದ್ದು ಆ ವಿಡಿಯೋನೇ ಹಾಕಿದ್ದೀನಿ ನೋಡಿ. ಇದು ರೀಲ್ಸ್ ಮಾಡಿರೋ ಅಂಥ ವಿಡಿಯೋ. ಇದನ್ನು ನಾನು ಫಸ್ಟು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕ್ಯಾನ್ವಸ್ಗಳು ಬರುತ್ತೆ. ನಮಗೆ ಯಾವ್ಯಾವ ಟೈಪಲ್ಲಿ ಕ್ಯಾನ್ವಸ್ ಬೇಕು ಆ ಟೈಪಲ್ಲಿ ನಾವು ಕ್ಯಾನ್ವಸ್ಗಳನ್ನ ಮಾಡ್ಕೊಬೋದು. ನೀವು ನೋಡ್ತಾ ಇರ್ಬೋದು, ನಮಗೆ ಯಾವ ಟೈಪಲ್ಲಿ ಕ್ಯಾನ್ವಸ್ ಬೇಕು, ಎಷ್ಟು ಲೆಂತ್ ಬೇಕು, ಎಷ್ಟು ಹೈಟ್ ಬೇಕು ಅದರಲ್ಲಿ ಮಾಡ್ಕೊಬೋದು. ನಾನು ಇನ್ಸ್ಟಾಗ್ರಾಮ್ಗೆ ಏನಾದರೂ ಬೇಕು ಅಂತ ಅಂದರೆ 9:16 ಅಂದರೆ ಇನ್ಸ್ಟಾಗ್ರಾಮ್ ಸಿಂಬಲ್ ಇದೆ ನೋಡಿ, ಅದನ್ನು ನಾನು ಆನ್ ಮಾಡ್ಕೊತೀನಿ. ಯೂಟ್ಯೂಬ್ಗೆ ಬೇಕು ಅಂದರೆ 16:9 ಯೂಟ್ಯೂಬ್ದೇ ಸಿಂಬಲ್ ಇದೆ ನೋಡಿ, ಆ ಒಂದು ಫ್ಯೂಚರ್ನ ಆನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ನಾನಿವಾಗ ಜಸ್ಟ್ ಇದು ರೀಲ್ಸ್ ವಿಡಿಯೋ ಆಗಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ದೇ 9:16
ಹಾಕ್ಕೊಂಡು ಇದಕ್ಕೆ ರೈಟ್ ಮಾರ್ಕ್ನ ಕೊಡ್ಕೊತೀನಿ. ಸೊ ಅಷ್ಟೇ ಬರುತ್ತೆ ಇದು. ನೀವು ಯೂಟ್ಯೂಬ್ ವಿಡಿಯೋ ಆದರೆ ಇನ್ನೂ ಸ್ವಲ್ಪ ಚಿಕ್ಕ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಡಿಯೋದಲ್ಲಿ ಮ್ಯೂಸಿಕ್, ನಮ್ಗೆ ಯಾವ ಮ್ಯೂಸಿಕ್ ಬೇಕು, ಮೈ ಮ್ಯೂಸಿಕ್ ಅಂದರೆ ನಮ್ಮ ಇದರಲ್ಲಿ ನಮ್ಮ ಮ್ಯೂಸಿಕ್ಕಲ್ಲಿ ನಮ್ಮ ಮೆಮೊರಿ ಕಾರ್ಡಲ್ಲಿ ಯಾವ ಮ್ಯೂಸಿಕ್ ಇದೆ ಅದನ್ನ ನಾವು ಹಾಕ್ಕೊಬೋದು. ಇಲ್ಲ ಬೇಡ ಅಂದರೆ ಕೆಲವೊಂದು ಎಫೆಕ್ಟ್ಸ್ಗಳಿದೆ, ಅದು ಹಾಕ್ಕೊಬೋದು. ಸೊ ಯೂಟ್ಯೂಬಿಗೆ ಆಲ್ಮೋಸ್ಟು ನಾವು ನಮಗೆ ಬೇಕಾಗಿರೋ ಸಾಂಗ್ನ ಹಾಕ್ಕೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾವು ಯೂಟ್ಯೂಬಿಗೆ ಯೂಟ್ಯೂಬ್ ಅವ್ರದ್ದು YT ಸ್ಟುಡಿಯೋಗೆ ಹೋಗ್ಬಿಟ್ಟು YT ಮ್ಯೂಸಿಕ್ಸ್ ಅಂತ ಬರುತ್ತೆ, ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡ್ಬಂದು ನಾವು ಯೂಟ್ಯೂಬ್ಗೆ ಹಾಕ್ಕೋಬೇಕಾಗತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನೇ ನಾವು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಮ್ಯೂಸಿಕ್ಕಿಗೆ. ಇದಕ್ಕಾದರೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳಿಗಾದರೆ ನಮ್ಗೆ ಯಾವ ಮ್ಯೂಸಿಕ್ ಬೇಕು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ರೆಕಾರ್ಡರು ಅಂದರೆ ಇವಾಗ ನಾವು ಯೂಟ್ಯೂಬ್ಗೆ ವಾಯ್ಸ್ ಓವರ್ ಕೊಡಬೇಕು ಅಂದರೆ ನಮ್ಮ ವಾಯ್ಸ್, ಈಗ ನಾವು ಒಂದು ವಿಡಿಯೋ ಮಾಡ್ಕೊಂಡಿರ್ತೀವಿ, ಅದಕ್ಕೆ ನಾವು ವಾಯ್ಸ್ ಓವರ್ ಕೊಡಬೇಕು ಅಂದರೆ ಇಲ್ಲಿ ನೋಡಿ ರೆಕಾರ್ಡ್ ಆಪ್ಷನ್ನ ಆನ್ ಮಾಡಿದ್ರೆ ಕೌಂಟ್ ಡೌನ್ ಬಂದುಬಿಟ್ಟು ರೆಕಾರ್ಡ್ ಆಗುತ್ತೆ. ಸೊ ನಂದು ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಇಟ್ಟಿರೋದ್ರಿಂದ ಇಲ್ಲಿ ನಂದು ರೆಕಾರ್ಡ್ ಆಗ್ತಿಲ್ಲ, ಅಷ್ಟೇ 3 ಆಪ್ಷನ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್ಸ್ಗಳು, ನಮ್ಗೆ ಯಾವ ಸ್ಟಿಕ್ಕರು, ಸಿಂಬಲ್ಲು, ಎಮೋಜಿ ನಾವು ಶೇರ್ ಬೇಕಂದರೆ ಇವಾಗ ನಾವು ಲಾಸ್ಟಿಗೆ ನನ್ನ ಚಾನಲ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀವಲ್ಲ ಅದ್ರ ಆಪ್ಷನು, ಮತ್ತು ಸಬ್ಸ್ಕ್ರೈಬು, ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಸಿಂಬಲ್ಸ್ಗಳು ಇಲ್ಲಿ ನಮಗೆ ಬರುತ್ತೆ. ಕೆಲವೊಬ್ಬರು ಎಮೋಜಿಸ್ಗಳೆಲ್ಲ ಹಾಕಿರ್ತಾರೆ, ನೀವು ನೋಡ್ಬೋದು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಅದ್ರ ಸಿಂಬಲ್ಸ್ಗಳಿಲ್ಲಿ ನಮ್ಗೆ ಯಾವ್ದು ಬೇಕದು ಬರುತ್ತೆ. ಸೊ ಸ್ಟಿಕ್ಕರ್ಸ್ಗಳಲ್ಲಿ ಮತ್ತು ಟೆಕ್ಸ್ಟು, ಆ ಸ್ಟಿಕ್ಕರಲ್ಲೇ ಟೆಕ್ಸ್ಟ್ ಇದೆ ಅಂದರೆ ನಾವು ವಿಡಿಯೋ ಮೇಲೆ ಏನಾದರೂ ಹಾಕ್ಕೊಬೇಕು ಅಂತ ಅಂದರೆ ನೋಡಿ ಟೆಕ್ಸ್ಟ್ ಮಾಡ್ಬೋದು, ನಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕೋ ಆ ಥರ ಮಾಡ್ಕೊಬೋದು. ಟೆಕ್ಸ್ಟಲ್ಲೂ ಡಿಫ್ರೆಂಟ್ ಇದೆ, ಕಲರ್ಸ್ ಇದೆ, ಡಿಫ್ರೆಂಟ್ ಪ್ಯಾಟ್ರನ್ ಇದೆ, ಮತ್ತು ನಮ್ಮದು ಬೇರೆ ನಮ್ಗೆ ಯಾವ ಥರ ಬೇಕು ಆ ಥರ ಡಿಫ್ರೆಂಟಾಗಿ ಕೊಡ್ಕೊಬೋದು. ಟೆಕ್ಸ್ಟ್ಗಳಲ್ಲೂ ನೀವು ನೋಡ್ತಾ ಇರ್ಬೋದು. ಸೊ ಟೆಕ್ಸ್ಟ್ ಒಂದು ಆಪ್ಷನ್ ಇದೆ, ನಾನು ಜಸ್ಟ್ ಲವ್ ಯು ಅಂತ ಹಾಕಿದ್ದೆ ಅಷ್ಟೇ ವಿಡಿಯೋ ಮೇಲೆ. ಅದೇ ಸ್ಟಿಕ್ಕರಲ್ಲಿ ಕ್ಯಾಪ್ಷನ್ ಮಾಡ್ಕೊಬೋದು, ಮತ್ತು ಡೀಟೇಲ್ಸ್ ಇದ್ರದ್ದು ಬ್ಲರ್ ಮಾಡಬೇಕಾ, ನಮಗೇನಾದರೂ ವಿಡಿಯೋ ಏನಾದರೂ ಒಂದಿದೆ ಅದನ್ನು ನಾವು ಬ್ಲರ್ ಮಾಡಬೇಕು ಅಂದರೆ ಇದ್ರ ಮೂಲಕ ಬ್ಲರ್ ಮಾಡ್ಕೊಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾನು ಮಾತಾಡಬೇಕಾದ್ರೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದ್ರದ್ದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟ್ ಡೂಡಲ್ಲು, ನಾವು ಈ ಚಿತ್ರದ ಮೇಲೆ ಏನಾದರೂ ಬರ್ಕೊಬೇಕಾ ಅಥವಾ ಏನಾದರೂ ಮಾಡ್ಕೊಬೇಕಾ ಅಂತ ಅಂದರೆ ಅದು ಕೂಡ ಇಲ್ಲಿ ಆಗತ್ತೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಎಫೆಕ್ಟ್ಸ್ಗಳು, ನಮ್ಗೆ ಯಾವ್ಯಾವ ಥರ ಎಫೆಕ್ಟ್ಸ್ಗಳು ಬೇಕು ನೋಡಿ, ನಮ್ಗೆ ಯಾವ್ಯಾವ ಥರ ಇದಕ್ಕೆ ನೀವು ಡಾಟಾ ಆನಲ್ಲೇ ಇರಬೇಕು, ಈ ಎಫೆಕ್ಟ್ಸ್ಗಳನ್ನ ಕೊಡ್ಕೊತೀನಿ ಅಂತ ಅಂದರೆ. ಸೊ ನೋಡಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ, ನಾನು ಒಂದೊಂದು ಎಫೆಕ್ಟ್ಸ್ಗಳನ್ನೂ ಹಾಕ್ತಾಯಿದ್ದೀನಿ. ಎಫೆಕ್ಟ್ಸ್ಗಳನ್ನ ಕೊಡ್ಕೊಬೋದು, ಮತ್ತು ಆ ಎಫೆಕ್ಟಲ್ಲೇ ತುಂಬ ಆಪ್ಷನ್ಸ್ ಇದೆ. ಗ್ಲಿಚ್ಚು, ವೈಬ್ರೆಂಟು, ಶೇಕು, ಫೇಡು, ಬ್ಲರ್ ಮಾಡ್ಬೋದು, ಬೀಡ್ಸ್ ಇದೆ, ಫಿಲ್ಮ್ ಇದೆ, ಅನಲಾಗ್ ಇದೆ, ಸ್ಪ್ಲಿಟ್ ಇದೆ, ರೆಟ್ರೋ 2 ಇದೆ, ತುಂಬ ಆಪ್ಷನ್ಸ್ಗಳಿದೆ. ಇದಕ್ಕೆ ಸ್ವಲ್ಪ ಅಂದರೆ ಇದು ಸ್ವಲ್ಪ ಡಾಟಾ ಕಮ್ಮಿ ಸ್ಪೀಡ್ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು ಎಫೆಕ್ಟ್ಸ್ಗಳು, ನಮ್ಗೆ ಯಾವ್ಯಾವ ಥರ ಎಫೆಕ್ಟ್ಗಳು ಬೇಕು, ಮತ್ತು ನಾವು ನಮ್ಮ ಸ್ಕಿನ್ ಟೋನ್ನ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ತುಂಬ ಬ್ರೈಟ್ ಬೇಕಂದರೆ ಬ್ರೈಟು, ಬೇಡ ಮೀಡಿಯಮಲ್ಲೇ ಇರಬೇಕು ಅಂದರೆ, ಮತ್ತು ನಾವು ಫಿಲ್ಟರ್ ಕೂಡ ಮಾಡ್ಕೊಬೋದು ನಮ್ಮ ಫೇಸ್ನ. ಸೊ ನಮ್ಗೆ ಯಾವ ಥರ ಬೇಕು ಆ ಥರ ಫಿಲ್ಟರ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಫೆಕ್ಟ್ಸ್, ಅದೇ ಎಫೆಕ್ಟಲ್ಲೇ ಇದಾಯಿತು, ಮತ್ತು ಫಿಲ್ಟರು ಕೂಡ ಆಯಿತು. ಮತ್ತು PIP ಅಂದರೆ ಈಗ ಒಂದು ವಿಡಿಯೋ ಇದೆ, ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ನೋಡ್ತಾ ಇರ್ಬೋದು. ನಾನು ಈಗ ನನ್ನದೊಂದು ವಿಡಿಯೋ ಹಾಕಿದ್ದೀನಿ, ನಾನು ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಇದನ್ನು PIP ಮಾಡ್ಕೊಬೋದು ನೀವು. ಸೊ ಇದನ್ನು PIP ಮಾಡ್ಕೊಂಡಿದ್ದೀನಿ, ಬೇಡ ಅಂದರೆ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರೀಕಟ್ಟು, ನಮಗೆ ಎಷ್ಟು ಬೇಕು ವಿಡಿಯೋ ಅದನ್ನ ಪ್ರೀಕಟ್ ಮಾಡ್ಕೊಬೋದು. ಮತ್ತು ಮಧ್ಯ ವೀಡಿಯೋಸ್ಗಳು ಮಾಡಿರ್ತೀವಿ, ಅದು ಕಟ್ ಮಾಡಬೇಕು ಅಂದರೆ ನಾವು ಅದು ಕಟ್ ಮಾಡ್ಬೋದು. ವಿಡಿಯೋ ಸ್ಪ್ಲಿಟ್ ಮಾಡಬೇಕು ಅಂದರೆ ಕೂಡ ಮಾಡ್ಕೊಬೋದು. ಮತ್ತು ಡಿಲೀಟು, ಈ ವಿಡಿಯೋ ನಮಗೆ ಬೇಡ ಅಂತ ಡಿಲೀಟ್ ಮಾಡ್ಕೊಬೋದು. ಮತ್ತು ವ್ಯಾಲ್ಯೂಮು, ಈಗ ನಮಗೆ ಬ್ಯಾಕ್ಗ್ರೌಂಡ್ ವ್ಯಾಲ್ಯೂಮ್ ಬೇಡ ಅಂದರೆ ಕಮ್ಮಿ ಮಾಡ್ಕೊಬೋದು, ಬೇಕಾದರೆ ಜಾಸ್ತಿ ಮಾಡ್ಕೊಬೋದು. ಬ್ಯಾಕ್ಗ್ರೌಂಡ್ ವ್ಯಾಲ್ಯೂಮ್ ಬೇಡ ಅಂದರೆ ಕಮ್ಮಿ ಮಾಡ್ಕೊಳ್ಳೋದು. ನಾವು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ವ್ಯಾಲ್ಯೂಮ್ ಫುಲ್ ಮ್ಯೂಟಲ್ಲಿ ಇಡಬೇಕಲ್ಲ, ಹಾಗಾಗಿ. ಸೊ ಬ್ಯಾಕ್ಗ್ರೌಂಡ್ಗೆ ಯಾವ್ಯಾವ ಕಲರ್ ಬೇಕು, ಯಾವ್ಯಾವ ಥರ ಡಿಸೈನ್ ಬೇಕು, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದರೆ ನಾವು ಈ ಥರ ಬ್ಯಾಕ್ಗ್ರೌಂಡ್ನು ಕೂಡ
ನೋಡ್ತಾ ಇರ್ಬೋದು ನೀವು. ಬ್ಯಾಕ್ಗ್ರೌಂಡ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಸೊ ಬ್ಯಾಕ್ಗ್ರೌಂಡ್ ಆದಮೇಲೆ ಸ್ಪೀಡು ನಮಗೆ ಎಷ್ಟು ಸ್ಪೀಡ್ ಬೇಕು ವಿಡಿಯೋ ನೋಡಿ, ನಾನು ಸ್ವಲ್ಪ ಸ್ಪೀಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಷ್ಟು ಸ್ಪೀಡ್ ಬೇಕು ಅಷ್ಟು ನೋಡ್ತಾ ಇರ್ಬೋದು, ಎಷ್ಟು ಸ್ಪೀಡ್ ಬೇಕು ಅಷ್ಟು ವೀಡಿಯೋನ ನಾವು ಸ್ಪೀಡ್ ಮಾಡ್ಕೊಬೇಕು. ಇಲ್ಲ ನಮಗೆ ಸ್ಲೋ ಮೋಷನಲ್ಲಿ ಬೇಕು ಅಂತ ಅಂದರೆ ಸ್ಲೋನು ಮಾಡ್ಕೊಬೋದು. ನೀವು ವಿಡಿಯೋ ನೋಡ್ತಾ ಇರ್ಬೋದು, ಸ್ಲೋನು ಆಗಿದೆ ವಿಡಿಯೋ. ಸೊ ನೆಕ್ಸ್ಟು ಸ್ಪೀಡ್ ಮೋಷನ್ ಬೇಕಂದರೆ ನಾವು ಸ್ಪೀಡ್ನು ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯನಿಮೇಷನ್ಗಳು, ನಮ್ಗೆ ಯಾವ ಥರ ಆ್ಯನಿಮೇಷನ್ ಬೇಕೋ ಆ ಥರ ಆ್ಯನಿಮೇಷನ್ ಮಾಡ್ಕೊಬೋದು. ನಾನು ಸ್ವಲ್ಪ ವ್ಯಾಲ್ಯೂಮ್ ಕಮ್ಮಿ ಮಾಡ್ಕೊತೀನಿ. ಸೊ ನಮ್ಗೆ ಯಾವ ಥರ ನಮಗೆ ಆ್ಯನಿಮೇಷನ್ಗಳು ಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡು, ಇದು ಇನ್ನು ಅಂದರೆ ವಿಡಿಯೋ ಸ್ಟಾರ್ಟ್ ಆದಾಗ ಅಂದರೆ ವಿಡಿಯೋ ಮುಗಿದಾಗ ಯಾವ ಥರ ಆ್ಯನಿಮೇಷನ್ಗಳು ಬೇಕು ನಮಗೆ ಆ ಥರ ನಾವು ಮಾಡ್ಕೊಬೋದು. ಮತ್ತು ಕೊಂಬೋಲು ಇದೆ, ಲೂಪಲ್ಲೂ ಇದೆ. ಸೊ ನಮಗೆ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡ ತಕ್ಷಣವೇ ಗೊತ್ತಾಗುತ್ತೆ, ಅದರದ್ದು ಐಡಿಯಾ ಬಂದುಬಿಡುತ್ತೆ ನಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು AI ಕಟ್ಟು, ಇದನ್ನು ನಾನು ಇನ್ನೂ ಮಾಡಿಲ್ಲ ಈಗ. ಅಂದರೆ ಇದು ಅದು ಜಾಸ್ತಿ ಏನು ಅದನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಪು, ನಮಗೆ ಯಾವ ಲೆಂತಲ್ಲಿ ಬೇಕು ಕ್ಯಾನ್ವಾಸ್ ಮಾಡ್ತೀವಲ್ಲ ಅದೇ ಥರ ಆಲ್ಮೋಸ್ಟು ಆ ಲೆಂತಲ್ಲಿ ನಾವು ಕ್ರಾಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಔಟು, ಅಂದರೆ ನಾನು ಕಟ್ಔಟು ವಿಡಿಯೋನು ಕೂಡ ಅಷ್ಟು ನಾನು ಮಾಡಿಲ್ಲ. ಯಾಕೆಂದರೆ ಜಾಸ್ತಿ ನಾನು ವಿಡಿಯೋ ಎಡಿಟಿಂಗಲ್ಲಿ ಜಾಸ್ತಿ ರೀಲ್ಸ್ ವಿಡಿಯೋ ನಾನು ಜಾಸ್ತಿ ಎಡಿಟಿಂಗ್ ಮಾಡೋದಿಲ್ಲ. ಹಾಗಾಗಿ ಇದು ಕಟ್ಔಟು ವಿಡಿಯೋನು ಕೂಡ ನಾನು ಎಡಿಟಿಂಗ್ ಮಾಡಿಲ್ಲ ಸದ್ಯಕ್ಕೆ. ಸೊ ಮಾಸ್ಕು ಅಂದರೆ ನಮ್ಮ ಫೇಸ್ ಮಾಸ್ಕು, ಅಂದರೆ ಫೇಸ್ ಮಾಸ್ಕ್ ಅಂದರೆ ನಮ್ಮ ಫೇಸ್ಗೆ ಸುತ್ತ ಯಾವ ಥರ ಬೇಕು ಆ ಥರ ಹ್ಯಾಂಗಲಲ್ಲಿ ಹೇಳ್ತಾ ಇರೋದು. ಫೇಸ್ ಮಾಸ್ಕ್ ಅಂದರೆ ಆ ಥರ ಅಲ್ಲ. ಸೊ ಆ ಥರ ಹ್ಯಾಂಗಲಲ್ಲಿ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಪಾಸಿಟಿ, ಫುಲ್ ಕೆಪಾಸಿಟಿನೇ ಇರುತ್ತೆ. ನಾವು ಈ ವಿಡಿಯೋ ಬೇಡ ಬೇರೆ ವಿಡಿಯೋ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂದರೆ ರೀಪ್ಲೇಸ್ ಮಾಡ್ಕೊಬೋದು. ಮತ್ತು ವಾಯ್ಸ್ ಎಫೆಕ್ಟ್ಸ್ಗಳು, ನಮ್ಗೆ ಯಾವ ಥರ ವಾಯ್ಸ್ ಎಫೆಕ್ಟ್ ಬೇಕೋ ಆ ಥರ ವಾಯ್ಸ್ ಎಫೆಕ್ಟ್ಗಳನ್ನ ನಾವು ಇಲ್ಲಿ ಕೊಡ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಯ್ಸ್ ಎಫೆಕ್ಟ್ ಆದಮೇಲೆ ಡೂಪ್ಲಿಕೇಟ್, ಅಂದರೆ ಇದೇ ವಿಡಿಯೋ ಇನ್ನೊಂದು ವಿಡಿಯೋ ಬೇಕು ಅಂದರೆ ಡೂಪ್ಲಿಕೇಟ್ ಹೊಡೆದ್ರೆ ಇನ್ನೊಂದು ವಿಡಿಯೋ ಬರುತ್ತೆ. ಮತ್ತು ರೊಟೇಟು, ನಮಗೆ ವಿಡಿಯೋ ಯಾವ ಥರ ರೊಟೇಟ್ ಆಗಬೇಕು ನೋಡಿ, ಈ ಥರ ರೊಟೇಟ್ ಆಪ್ಷನ್ ಇದೆ, ನಾವು ಅದನ್ನು ರೊಟೇಟ್ ಮಾಡ್ಕೊಬೇಕು. ಮತ್ತು ವಿಡಿಯೋ ಅಲ್ಲೇ ಫ್ರೀಸ್ ಆಗಬೇಕು ಅಂದರೆ ಅದು ಫ್ರೀಸ್ ಆಪ್ಷನ್ನ ಕೊಟ್ಟರೆ ಅದು ಹೋಗುತ್ತೆ. ಮತ್ತು ವಿಡಿಯೋ ರಿವರ್ಸ್ ಆಗಬೇಕಂದ್ರೆ ರಿವರ್ಸ್ ಆಗುತ್ತೆ. ಸೊ ನೆಕ್ಸ್ಟು ಇದೇನು ನಾನೇನು ಯೂಸ್ ಮಾಡಲ್ಲ. ಸೊ ಇಷ್ಟು ಇನ್ಶಾರ್ಟ್ ಆ್ಯಪು ವಿಡಿಯೋ ಎಡಿಟಿಂಗ್ ಬಗ್ಗೆನೇ ಆಯಿತು. ಸೊ ಇದಕ್ಕೆ ಎಕ್ಸ್ಪೋರ್ಟ್ ಅಂತ ಹೇಳಿ ಎಕ್ಸ್ಪೋರ್ಟ್ ಅಂತ ಹೊಡೆದು ಎಕ್ಸ್ಪೋರ್ಟ್ ಕೊಡ್ಕೊಂಡ್ರೆ ಆ ವಿಡಿಯೋ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಅಡ್ವರ್ಟೈಸ್ ಬರುತ್ತೆ. ಅಂದರೆ ನಾವು ಯಾವ ಆ್ಯಪ್ ಯೂಸ್ ಮಾಡಿದ್ರೂ ಕೂಡ ಅಡ್ವರ್ಟೈಸ್ ಬಂದೇ ಬರುತ್ತೆ. ನಮಗೆ ಅಡ್ವರ್ಟೈಸ್ ಬೇಡ ಅಂದರೆ ಅದಕ್ಕೂ ಕೆಲವೊಂದು ಇಷ್ಟು ಕಾಸ್ಟು ಅಂತ ಮಂತ್ಲಿ ಅಥವಾ ಇಯರ್ಲಿ ಕಾಸ್ಟ್ ಮಾಡ್ತಾರೆ. ಅದನ್ನ ನಾವು ಪರ್ಚೇಸ್ ಮಾಡಿಕೊಂಡ್ರೆ ನಮಗೆ ಅಡ್ವರ್ಟೈಸ್ ಬರಲ್ಲ. ಮತ್ತು ಇನ್ಶಾರ್ಟ್ ಅಂತ ನೋಡಿ, ಇನ್ಶಾರ್ಟ್ ಅಂತ ಹೇಳಿ ಆ ಆ್ಯಪಿಂದು ನಿಮಗೆ ಇದು ಬೇಡ ನಮಗೆ ಅಂತ ಅಂದರೆ ಅದ್ರ ಮೇಲೆ ಹೊಡೆದ್ರೆ ಇನ್ಶಾರ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಹೊಡೆದ್ರೆ ಫ್ರೀ ರಿಮೂವ್ ಅಂತ ಬರುತ್ತೆ. ಇಲ್ಲ ನಮಗೆ ಫ್ರೀ ಇದು ಸ್ವಲ್ಪ ವಾಟರ್ ಮಾರ್ಕು ಬೇಡ ನಮಗೆ, ಇನ್ಶಾರ್ಟ್ದು ವಾಟರ್ ಮಾರ್ಕ್ ಬೇಡ ಅಂದರೆ ಫ್ರೀ ರಿಮೂವ್ ಇದೆ. ಅದಕ್ಕೆ ನಾವು 30 ಸೆಕೆಂಡ್ಸು ಅಡ್ವರ್ಟೈಸ್ ನೋಡಬೇಕಾಗುತ್ತೆ. ಇದಕ್ಕೆಲ್ಲ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದರೆ ನಾನು ಮೊದಲೇ ಹೇಳ್ದಂಗೆ ನೀವು ಕೆಲವೊಂದಿಷ್ಟು ಅಮೌಂಟ್ನ ಕೊಟ್ಟು ತಿಂಗಳಿಗೆ ಅಥವಾ ವರ್ಷಕ್ಕೆ ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡ್ರೆ ಈ ಥರ ಹ್ಯಾಡ್ಗಳನ್ನ ಏನು ನೋಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಆ ವಾಟರ್ ಮಾರ್ಕು ಅಂದರೆ ಇನ್ಶಾರ್ಟ್ ಅನ್ನೋದೊಂದು ಮಾರ್ಕು ಡೈರೆಕ್ಟಾಗಿ ರಿಮೂವ್ ಆಗುತ್ತೆ. ಮತ್ತು ಬೇಗ ಸೇವ್ ಕೂಡ ಆಗುತ್ತೆ. ಅಂದರೆ ಅಡ್ವರ್ಟೈಸ್ ಬರುತ್ತೆ ಮಧ್ಯ. ಯಾವುದು ಬೇಡ ಅಂತಂದರೆ ನೀವು ಈ ಥರ ಪರ್ಚೇಸ್ ಮಾಡ್ಕೊಬೋದು. ಇಲ್ಲ ನಾವು ವೆಯ್ಟ್ ಮಾಡ್ತೀವಿ ಅಂದರೆ ಅದೇನು ಬೇಡ ನೋಡಿ. ನಾನು ಇವಾಗ 30 ಸೆಕೆಂಡ್ಸ್ ಆದಮೇಲೆ ಇನ್ಶಾರ್ಟ್ ಅನ್ನೋದು ಹೋಯಿತು. ಸೊ ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಇದು ವಿಡಿಯೋ ಸೇವ್ ಆಗಿ ನಮ್ಮ ಗ್ಯಾಲರಿಲಿ ಬಂದಿರುತ್ತೆ. ಮತ್ತು ಫೋಟೋನು ಕೂಡ ನಾವು ಅದೇ ಥರ ಯಾವುದಾದ್ರೂ ಒಂದು ಫೋಟೋ ತೊಗೊಂಡು ನಾವು ಆಲ್ಮೋಸ್ಟ್ ನೋಡಿ ಇಷ್ಟು ಆಪ್ಷನ್ಸ್ ಇರುತ್ತೆ. ನಾವು ಅಲ್ಲಿ ಹಾಕೊಂಡ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವ್ಯಾವ ಆಪ್ಷನ್ ಹೇಗಿರುತ್ತೆ ಅಂತ. ಸೇಮ್ ನಮಗೆ ಯಾವ ಥರ ಬೇಕೋ ಆ ಥರ ಫೋಟೋನು ಕೂಡ ನಾವು ಇದರಲ್ಲಿ ನಾವು ಎಡಿಟಿಂಗ್ ಮಾಡ್ಕೊಬೋದು. ಅಂದರೆ ಫೋಟೋ ಅನ್ನೋ ಆಪ್ಷನ್ಸಲ್ಲಿ. ಸೊ ಅದನ್ನು ಕೂಡ ನಾವು
ಸೇವ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಕೊಲ್ಯಾಜು, ಫೋಟೋನ ಕೊಲ್ಯಾಜ್ ಮಾಡ್ಕೋಬೇಕು ಅಥವಾ ಬ್ಲೆಂಡ್ ಮಾಡ್ಕೊಬೇಕು ಅಂತ ಅಂದರೆ ಒಂದೇ ಫೋಟೋದಲ್ಲಿ 2 ಫೋಟೋನು ಬ್ಲೆಂಡ್ ಆಗಬೇಕು ಅಂತ ಅಂದರೆ ನೋಡ್ತಾ ಇರ್ಬೋದು ನೀವು, ಅದನ್ನು ನಾವು ಇನ್ನೊಂದು ಆಪ್ಷನಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಕೊಲ್ಯಾಜಲ್ಲಿ ಫೋಟೋ ಕೊಲ್ಯಾಜ್ ಮಾಡಬೇಕು. ಮತ್ತು ಫೋಟೋ ಒಂದಕ್ಕೆ ಒಂದು ತೋರಿಸ್ತೀನಿ, ಸ್ಟಿಚ್ ಮಾಡಬೇಕು ನೋಡಿ. ಒಂದೇ ಇದರಲ್ಲಿ 3 ಫೋಟೋನು ಬರಬೇಕು ಅಂದರೆ ಸ್ಟಿಚ್ ಅನ್ನೋ ಆಪ್ಷನ್ನ ತೊಗೊಂಡ್ರೆ ಫೋಟೋ ಆಗುತ್ತೆ. ಸೊ ವಿಡಿಯೋ ಎಡಿಟಿಂಗ್, ಫೋಟೋ ಮತ್ತು ಕೊಲ್ಯಾಜ್ ಈ 3 ಇನ್ಶಾರ್ಟಲ್ಲಿ ಬರುತ್ತೆ. ಇದೇ ಬೆಸ್ಟ್ ಆ್ಯಪ್ ಅಂತ ನಾನು ಅಂದ್ಕೊಳ್ತೀನಿ. ಸ್ವಲ್ಪ ಹಿಂದೆ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಇದೇ ಬೆಸ್ಟ್, ಇನ್ಶಾರ್ಟೇ ಬೆಸ್ಟ್ ಆ್ಯಪ್ ಅಂತ ನಾನು ಅಂದ್ಕೊಳ್ತೀನಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ. ಸೊ ನಿಮಗೆಲ್ಲ ಈ ವಿಡಿಯೋಯಿಂದ ಎಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.